ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಖಿಲ, ನಾವಿಬ್ರು ಒಟ್ಟಿಗೆ ಹೀಗೆ ಕೂತು ಎಲೆ ಅಡಿಕೆ ತಿಂದು ಎಷ್ಟು ದಿನಗಳಾಗಿತ್ತು ಅಲ್ವಾ? ಹೌದು ರಘು, ಈ ಸಂಸಾರದ ಜಂಜಾಟದಲ್ಲಿ ಕಷ್ಟಗಳ ಮಧ್ಯೆ ಚಿಕ್ಕ ಪುಟ್ಟ ಖುಷಿಗಳನ್ನೆಲ್ಲ ನಾವು ಮರ್ತೇ ಬಿಟ್ಟಿರ್ತೀವಿ ಅಥವಾ ಜಸ್ಟ್ ಇಗ್ನೋರ್ ಮಾಡಿಬಿಟ್ಟಿರ್ತೀವಿ. ನಾನು ಅನ್ಕೊಳ್ಳೋದು, ಎಷ್ಟೇ ಕಷ್ಟ ಇರಲಿ, ಏನೇ ಅಡೆತಡೆಗಳಿರಲಿ, ಎಷ್ಟೇ ವಯಸ್ಸಾಗಿದ್ರೂ ಗಂಡ ಹೆಂಡತಿ ಮಧ್ಯದಲ್ಲಿ ಇರುವಂಥ ಚಿಕ್ಕ ಪುಟ್ಟ ಖುಷಿಯ ಕ್ಷಣಗಳನ್ನು ಮಾತ್ರ ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಅಬ್ಸಲ್ಯೂಟ್ಲಿ 100%. ರಘು, ಹಿಂದಿಂದೆಲ್ಲ ನೆನೆಸ್ಕೊಳ್ಳೋದಕ್ಕೆ ಅದೆಷ್ಟು ಖುಷಿ ಆಗುತ್ತಲ್ಲ. ಆಗಿನ ಕಾಲದಲ್ಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಅಂದ್ರೆ ನಾ ಹೇಳ್ತಾ ಇರೋದು ನಾವು ಬೆಳೆಯೋ ಕಾಲಕ್ಕೆ. ದೊಡ್ಡವರು ಚಿಕ್ಕವರು ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಆಮೇಲೂ ಎಲ್ಲರೂ ಅವ್ರವ್ರ ಕೋಣೆಗೆ ಅಂತ ಹೋಗ್ಬಿಡ್ತಾ ಇರಲಿಲ್ಲ. ಅಲ್ಲೇ ಒಟ್ಟಿಗೆ ಸೇರಿ ಮಾತಾಡಿಕೊಂಡು ಎಲೆ ಅಡಿಕೆಗಳು ತಿನ್ಕೊಂಡು ಮಕ್ಕಳು ಅಲ್ಲೇ ಆಟ ಆಡ್ಕೊಂಡು ಇರ್ತಾ ಇದ್ರು. ಅದೆಷ್ಟು ಚರ್ಚೆ ನಡೀತಿತ್ತು. ದೊಡ್ಡವ್ರ ಹತ್ರ ಚಿಕ್ಕವರು ನಾಳೆ ಆಗ್ಬೇಕಾಗಿರೋ ಕೆಲಸಗಳ ಬಗ್ಗೆ ಮಾತಾಡೋರು, ತೋಟದ ಬೆಳವಣಿಗೆ ಬಗ್ಗೆ ಮಾತಾಡೋರು. ಒಟ್ಟಿನಲ್ಲಿ ಇಡೀ ದಿವಸದ ಸಮಾಚಾರದ ವರದಿ ಅಲ್ಲಿರ್ತಾ ಇತ್ತು. ಒಂಥರ ನೋಡಕ್ ಹೋದ್ರೆ ಒಂದು ಚಿಕ್ಕ ಗಾಸಿಪಿಂಗ್ ಕೂಡ ತುಂಬಾ ಚೆನ್ನಾಗಿರ್ತಾ ಇತ್ತು. ಎಲ್ಲರೂ ಒಟ್ಟಿಗೆ ಸೇರಿ ಇರ್ತಾ ಇದ್ದ ಆ ದಿನಗಳು ಸುಖಕ್ಕೆ ಇನ್ನಷ್ಟು ಹೆಚ್ಚು ಸುಖನ ಕೊಡ್ತಾ ಇತ್ತು. ಕಷ್ಟಗಳನ್ನೆಲ್ಲ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರ್ತಾ ಇತ್ತು. ಅದಕ್ಕೆ ಏನ್ ಮಾಡೋದು, ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅನ್ನೋದೇ ದೊಡ್ಡ ವಿಷಯ. ಅದಕ್ಕೆ ಕಾರಣ ಅವ್ರವ್ರ ಬ್ಯುಸಿ ಶೆಡ್ಯೂಲ್ಸು, ಬದಲಾಗಿರುವಂಥ ಸಾಮಾಜಿಕ ವ್ಯವಸ್ಥೆ, ಲೈಫ್ ಸ್ಟೈಲು, ಮೈಂಡ್ ಸೆಟ್ಟು, ಏನೇನೋ ಕಾರಣಗಳು ಅಲ್ವಾ ರಘು? ಮತ್ತೆ ಏನಾದರೂ ಚೇಂಜ್ ಬೇಕು ಅಂತಂದ್ರೆ ಮಾವನ ಮನೆ ಇದ್ದೇ ಇದೆಯಲ್ಲ. ಮಾವನ ಮನೆನ ಯಾಕೆ ಮರ್ತು ಬಿಟ್ರ? ಆಗಿನ ಕಾಲದಲ್ಲೆಲ್ಲ ಮಾವನ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ಅಂದ್ರೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ಅಂತ. ಈಗ ಹೋಟೆಲ್ ಕಾನ್ಸೆಪ್ಟ್ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು, ರೆಸಾರ್ಟ್ಗಳು, ಏನೇನಿದೆ ರಘು. ಎಲ್ಲದರ ಮಧ್ಯದಲ್ಲೂ ಸುಖ ಸಂತೋಷ ಎಲ್ಲ ಹರಿದು ಹಂಚಿ ಹೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಕಾಲಾಯ ತಸ್ಮೈ ನಮಃ. ಆದರೆ ನಮ್ಮನೇಲಿ ಮಾತ್ರ ಇನ್ನೂ ಆ ರೀತಿ ಆಗಿಲ್ಲ. ನಾವೆಲ್ಲರೂ ಇನ್ನೂ ಒಟ್ಟಿಗೆ ಒಗ್ಗಟ್ಟಿಂದ ಇದ್ದೀವಿ. ಆದರೆ ನಾವು ಮಾತ್ರ ಈ ರೀತಿ ಎಲೆ ಅಡಿಕೆ ತಿಂತಾ ಇದ್ದೀವಿ. ನಮ್ಮನೇಲಿ ಬೇರೆ ಯಾರಿಗೂ ಅಭ್ಯಾಸ ಇಲ್ಲ. ರಘು, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವ್ರಿಗೂ ಎಲ್ಲ ಸ್ವಲ್ಪ ಅಭ್ಯಾಸ ಮಾಡಿಸೋಣ ಅಂತ ನಾವೇನಾದರೂ ಇವಾಗ ಎಲೆ ಅಡಿಕೆ ಸುಣ್ಣ ಎಲ್ಲ ಇಟ್ಕೊಂಡು ಅವ್ರ ಹತ್ರ ಹೋದ್ರೆ ಖಂಡಿತ ಅಪ್ಪ ಅಮ್ಮಂಗೆ, ಅತ್ತೆ ಮಾವಂಗೆ ಮುದಿ ಹುಚ್ಚಿ ಹತ್ತಿದೆ, ಮೊಮ್ಮಗು ಬಂದಿರೋ ಕಾಲಕ್ಕೆ ಇವರು ಈ ತರ ಆಡ್ತಿದ್ದಾರೆ ಅಂತ ಆಡ್ಕೊಂಡು ನಗ್ತಾರೆ ಅಷ್ಟೇ. ಸೊ ಈ ಖುಷಿ ಏನಿದ್ರು ನಮಗೆ ಇರ್ಲಿ. ಒನ್ ಮೋರ್ ಡನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.